ಜಂತಕಲ್ ಮೈನಿಂಗ್ ಗುತ್ತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವಿಶೇಷ ಕೋರ್ಟ್ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ದಂಪತಿಗೆ ಫೆಬ್ರವರಿ 8ನೇ ತಾರೀಕಿನಂದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದೆ. ಫೆಬ್ರವರಿ 8ನೇ ತಾರೀಕಿನಂದು ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ವಿಶೇಷ ಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. ಇದು ಜಂತಕಲ್ ಮೈನಿಂಗ್ ಗುತ್ತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದೂರಾಗಿತ್ತು. ವಕೀಲ ವಿನೋದ್ ಕುಮಾರ್ ಅವರು ಸಲ್ಲಿಸಿದಂತಹ ಖಾಸಗಿ ದೂರು, ಬಹಳ ಹಿಂದೆನೆ ಸಲ್ಲಿಸಿದಂತಹ ದೂರಿದು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ವಿಚಾರಣೆ ಕೂಡ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪ್ರಕರಣದ ರದ್ದಿಗೆ ನಿರಾಕರಿಸಿತ್ತು. ವಕೀಲ ವಿನೋದ್ ಕುಮಾರ್ ಅವರು ಸಲ್ಲಿಸಿದಂತಹ ಖಾಸಗಿ ದೂರು ಇದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಆ ಖಾಸಗಿ ದೂರನ್ನ ರದ್ದು ಮಾಡಬೇಕು ಅಂತ ಏನು ಒಂದು ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಇದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುತ್ತೆ. ಆಗ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ರದ್ದಿಗೆ ನಿರಾಕರಿಸಿತ್ತು ಕೂಡ. ಹೀಗಾಗಿ ಈ ಪ್ರಕರಣದ ವಿಚಾರಣೆಗೆ ಮತ್ತೊಂದು ಹಂತದಲ್ಲಿ ಮರುಜೀವ ಬಂದಂತಾಗಿತ್ತು. ಅಂದ್ರೆ ಅದು ಮುಂದುವರಿಸಬೇಕು ಅನ್ನುವಂತ ಸೂಚನೆ ಕೊಟ್ಟಂತ ರೀತಿಯಲ್ಲಿತ್ತು. ಹೀಗಾಗಿ ಲೋಕಾಯುಕ್ತ ವಿಶೇಷ ಕೋರ್ಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇತ್ತು. ಈಗ ಖುದ್ದು ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದೆ ಲೋಕಾಯುಕ್ತ ವಿಶೇಷ ಕೋರ್ಟ್ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿಗೆ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಇಬ್ರು ಕೂಡ ಫೆಬ್ರವರಿ 8ನೇ ತಾರೀಕಿನಂದು ಲೋಕಾಯುಕ್ತ ವಿಶೇಷ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾದಂತಹ ಅನಿವಾರ್ಯತೆ ಇಲ್ಲಿ ಬಂದೊದಗಿದೆ. ಇದೆಲ್ಲವೂ ಕೂಡ ಜಂತಕಲ್ ಮೈನಿಂಗ್ ಗುತ್ತಿಗೆ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಕೋರ್ಟ್ ಸದ್ಯ ಕೊಟ್ಟಿರುವಂತಹ ಸೂಚನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈ ಪ್ರಕರಣದ ಹಿನ್ನೆಲೆ, ಇದು ನಡ್ಕೊಂಡು ಬಂದಂತಹ ಹಾದಿ, ಈ ಒಟ್ಟು ಪ್ರಕರಣ ಜೊತೆಗೆ ಈಗ ಕೋರ್ಟ್ಗೆ ಖುದ್ದು ಹಾಜರಾಗಬೇಕಾದಂತಹ ಅನಿವಾರ್ಯತೆ ಯಾವ ರೀತಿ ಎದುರಾಗಿದೆ ಅಂತ ಹೇಳಿ ಎಚ್.ಡಿ.ಕೆ ದಂಪತಿಗೆ. ಮಾಲ್ತೇಶ್, ಈ ಹಿಂದೆ ಅಂದ್ರೆ 2012ರಲ್ಲಿ ಈ ಕೇಸ್ ದಾಖಲಾಗಿತ್ತು. ಆಗ ವಿನೋದ್ ಕುಮಾರ್ ಅನ್ನೋರು ಅಂದ್ರೆ ಯಡಿಯೂರಪ್ಪ ವಿರುದ್ಧ ಯಾವಾಗ ಕೇಸ್ ದಾಖಲಾಗಿತ್ತು, ಆ ನಂತರ ಕುಮಾರಸ್ವಾಮಿ ವಿರುದ್ಧನೂ ಕೂಡ ಒಂದು ಕೇಸ್ ದಾಖಲಾಯಿತು. ವಕೀಲ ವಿನೋದ್ ಕುಮಾರ್ ಅನ್ನೋರು ಈ ಒಂದು ಖಾಸಗಿ ದೂರನ್ನ ದಾಖಲಿಸಿದ್ರು. ಕೋರ್ಟ್ ಆಗ ಸಮನ್ಸ್ ಅನ್ನ ಜಾರಿಗೊಳಿಸಿತ್ತು. ಇದನ್ನ ಪ್ರಶ್ನೆ ಮಾಡಿ ಕುಮಾರಸ್ವಾಮಿ ಮತ್ತು ಅವರ ದಂಪತಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಕುಮಾರಸ್ವಾಮಿ ವಿರುದ್ಧ ಇದ್ದಂತ ಆರೋಪ ಏನಂದ್ರೆ ಜಂತಕಲ್ ಮೈನಿಂಗ್ ಕಂಪನಿಗೆ ಮೈನಿಂಗ್ ಲೀಸ್ ಅನ್ನ ನವೀಕರಣ ಮಾಡಿಕೊಟ್ರು ಅನ್ನುವಂತ ಆರೋಪ ಅವ್ರ ಮೇಲೆ ಇತ್ತು. ಅದೇ ರೀತಿ ಅವರ ಪತ್ನಿ ವಿರುದ್ಧ ಈ ವಿಶ್ವಭಾರತಿ ಹೌಸಿಂಗ್ ಸೊಸೈಟಿನಲ್ಲಿ ಅವರು ಸೀನಿಯರ್ ಮೆಂಬರ್ ಅಲ್ಲದೆ ಇದ್ರು ಕೂಡ ಒಂದು ಸೈಟ್ ಅನ್ನ ಹಂಚಿಕೆ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಆ ಸೊಸೈಟಿಗೆ ಫೇವರ್ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಪ್ರಕರಣವನ್ನ ರದ್ದುಪಡಿಸಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ಆದೇಶವನ್ನ ವಜಾಗೊಳಿಸಿ ಕೇಸ್ ಟ್ರಯಲ್ ನಡೀಬೇಕು ಅಂತ ಹೇಳಿ ತೀರ್ಪನ್ನ ಕೊಟ್ಟಿತ್ತು ಇತ್ತೀಚೆಗೆ. ಹೀಗಾಗಿ ಇವತ್ತು ಅವರು ಕೋರ್ಟ್ ಹಾಜರಾಗಬೇಕಾಯಿತು ಕುಮಾರಸ್ವಾಮಿ ದಂಪತಿ, ಆದ್ರೆ ಹಾಜರಾಗಿರ್ಲಿಲ್ಲ. ಹೀಗಾಗಿ ಕೋರ್ಟ್ ಈಗ ಫೆಬ್ರವರಿ 8ನೇ ತಾರೀಕು ಇಬ್ರು ಕೂಡ ಕೋರ್ಟ್ಗೆ ಹಾಜರಾಗುವ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಅಪಿಯರೆನ್ಸ್ ಆಫ್ ದಿ ಪಾರ್ಟೀಸ್ ಅಂತ ಹೇಳಿ ವಿಚಾರಣೆಯನ್ನ ಫೆಬ್ರವರಿ 8ನೇ ತಾರೀಕಿಗೆ ಮುಂದೂಡಿದೆ. ಓಕೆ, ಥ್ಯಾಂಕ್ ಯು ರಮೇಶ್.